ಸೊ ನೀವು ಈ 10 ವರ್ಷದಲ್ಲಿ ಹೇಗೆ ಇದ್ದೀರಾ ಅದೇ ಥರ ಈಗ ಮುಂದೆನೂ ಇರಬೇಕು. ಯಾರೇ ಆಗಲಿ ಒಂದು ಸಣ್ಣ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ರೆ ಇಮ್ಮಿಡಿಯೇಟ್ ಆಗಿ ರೌಡಿ ಶೀಟ್ ಇದ್ದಾಗ ಹೇಗೆ ನಾವು ಟ್ರೀಟ್ ಮಾಡ್ತಿದ್ವಿ ಅದೇ ಥರ ಮತ್ತೆ ನಿಮ್ಮನ್ನು ಕಠಿಣ ಇದು ಸೆಕ್ಷನ್ಸಲ್ಲಿ ಕಾನೂನು ಕ್ರಮ ತಗೊಂಡು ನಿಮ್ಮ ಮೇಲೆ ಏನು ಈ ಹಳೆ ಘಟನೆಗಳು ಏನಿದಾವೆ ಅದೆಲ್ಲ ಮತ್ತೆ ವಿಚಾರಣೆ ತಗೊಂಡು ಅದಕ್ಕೂ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಿ ನಿಮ್ಮ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಳಾಗುತ್ತೆ. ಆಯ್ತಾ? ಸೊ ನೀವೆಲ್ಲ ಶಾಂತಿಯುತವಾಗಿ ಅಂತ ತಿಳ್ಕೊಂಡೇ ನಾವು ನಿಮಗೆ ಈ ಥರ ಬಿಡ್ತಾ ಇದ್ದೀವಿ. ಯಾರೇ ಆಗಲಿ ಸ್ವಲ್ಪ ಈ ಅಕ್ರಮ ಚಟುವಟಿಕೆಗಳಲ್ಲಾಗಲಿ ರೌಡಿಸಮ್ ಆಗಲಿ ಈ ಥರ ಏನಾದರೂ ಮಾಡಿರೋದು ಕಂಡು ಬಂದರೆ ಭಾಳ ಕಠಿಣ ಕ್ರಮ ತಗೊಂಡು ನಿಮ್ಮ ಪೊಲೀಸ್ ಸ್ಟೇಷನ್ಸ್ನಲ್ಲಿ ನಿಮ್ಮ ಮನೆಯಲ್ಲಿ ಇರದಂಗೆ ಆಚೆ ಗಡೀಪಾರು ಮಾಡಿಬಿಡ್ತೀವಿ. ಆಯಿತಾ? ನೀವು ಶಾಂತಿಯುತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ಜೊತೆ ನಿಮ್ಮ ಮಕ್ಕಳ ಜೊತೆ ಗೌರವವಾಗಿ ಜೀವನ ಮಾಡಬೇಕು ಅಂದರೆ ನೀವು ಶಾಂತಿಯುತವಾಗಿ ಇರಬೇಕು. ಏನಾದರೂ ಮಾಡಿದರೆ ಮತ್ತೆ ರೌಡಿ ಶೀಟ್ ಓಪನ್ ಮಾಡಿ ಮತ್ತೆ ಗಡೀಪಾರು ಮಾಡಿಸ್ತೀವಿ. ಆಯಿತಾ? ಯಾರಾದ್ರಿಗೂ ಏನಾದ್ರಿಗೂ ಡೌಟ್ ಇದೆಯಾ? ರೈಟ್, ಥ್ಯಾಂಕ್ ಯು. ಸೊ ನಮಗೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 901 ರೌಡಿ ಶೀಟ್ಸ್ ಇದ್ದಾವೆ. ಅದರಲ್ಲಿ ನಾವು ರಿವ್ಯೂ ಮಾಡುವಾಗ ಕೆಲವು ರೌಡಿ ಶೀಟರ್ಸ್ ಲಾಸ್ಟ್ 10 ಇಯರ್ಸಿಂದ ಯಾವುದೇ ಕ್ರೈಮ್ ಇಲ್ಲದೆ ಅವ್ರ ಕೇಸಸ್ ಏನು ಅಂಡರ್ ಟ್ರಯಲ್ ಇತ್ತು ಅದು ಕೋರ್ಟಲ್ಲಿ ವಿಚಾರಣೆಯಲ್ಲಿ ಏನಿತ್ತು ಅದು ಖುಲಾಸಗೊಂಡಲಾಗಿ ಈಗ ಶಾಂತಿಯುತವಾಗಿ ಯಾವುದೇ ಬೇರೆ ಚಟುವಟಿಕೆಗಳಿಲ್ಲದೆ ಅವರು ರೆಗ್ಯುಲರ್ ಬಿಸ್ನೆಸ್ ಅಥವಾ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಾ ಇರೋರನ್ನು ನಾವು ರಿಪೋರ್ಟ್ ತೊಗೊಂಡು ಈಗ ಅವ್ರನ್ನ ವಾಚ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾಹಿತಿ ತೊಗೊಂಡು ಅವರು ರೌಡಿ ಶೀಟ್ಸ್ ಕ್ಲೋಸ್ ಮಾಡಲಾಗಿದೆ. ಸೊ ಟೋಟಲ್ 74 ರೌಡಿ ಶೀಟ್ಸ್ ಇವತ್ತು ನಾವು ರೌಡಿ ಶೀಟರ್ಸ್ನ ಕರೆದು ರಿವ್ಯೂ ಮಾಡಿ ಅವ್ರದ್ದು ನಾವು ಈಗ ಮುಕ್ತಾಯ ಮಾಡಬೇಕು ಅಂತ ಒಂದು ನಿರ್ಣಯ ತಗೊಳ್ಳಲಾಗಿದೆ. ಸರ್, ರೌಡಿ ಪಟ್ಟಿಯಿಂದ ತೆಗೆಯಲಿಕ್ಕೆ ಯಾವ್ಯಾವ ಅಂಶಗಳನ್ನ ನೋಡಿದ್ರೆ? ಸೊ ಮುಖ್ಯವಾಗಿ ನಾವು ಅವ್ರ ಚಟುವಟಿಕೆಗಳು ಯಾರಾದ್ರೂ ಎದುರಿಸೋದು ಬೆದರಿಸೋದು ಇಲ್ಲ ಅಂದರೆ ಅಕ್ರಮ ಕ್ರೈಮ್ ಪ್ರಾಪರ್ಟಿ ಅಫೆನ್ಸಸಲ್ಲಿ ಇನ್ವಾಲ್ವ್ ಆಗೋದು, ಆರ್ಗನೈಸ್ಡ್ ಕ್ರೈಮ್ ಅಂದರೆ ಈ ಗ್ಯಾಮ್ಲಿಂಗ್, ಲಿಕ್ಕರ್, ಮರಳು ಈ ಥರ ಇನ್ವಾಲ್ವ್ ಆಗಿರೋರ ಮೇಲೆ ನಾವು ರೌಡಿ ಶೀಟ್ಸ್ ಓಪನ್ ಮಾಡ್ತೀವಿ. ರೌಡಿ ಶೀಟ್ಸ್ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ಅವ್ರನ್ನ ಕಂಟಿನ್ಯೂಯಸ್ ಆಗಿ ವಾಚ್ ಮಾಡೋದು, ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋದು, ಎಲೆಕ್ಷನ್ ಟೈಮ್ಸ್ನಲ್ಲಿ ಮತ್ತು ಅವರು ಜಾಸ್ತಿ ಗಲಭೆ ಮಾಡುವಂಥ ಸಮಯದಲ್ಲಿ ಅವ್ರನ್ನ ಗಡೀಪಾರು ಮಾಡೋದು, ಈ ಥರ ಕ್ರಮಗಳು ತೊಗೊಳ್ಳೋಕ್ಕೆ ನಾವು ರೌಡಿ ಶೀಟ್ ಒಂದು ಓಪನ್ ಮಾಡಿಕೊಂಡು ವಾಚ್ ಮಾಡ್ತೀವಿ. ಇದು ಒಂದು ಸೀಕ್ರೆಟ್ ಡಾಕ್ಯುಮೆಂಟ್ ಅದಕ್ಕೆ. ಬಟ್ ಇವತ್ತು ನಾವು ಇವರೆಲ್ಲರನ್ನೂ ರೌಡಿ ಶೀಟ್ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಅವ್ರನ್ನ ಕರೆದು ಒಂದು ರಿವ್ಯೂ ಮಾಡಿ ಅವ್ರನ್ನ ಕ್ಲೋಸ್ ಮಾಡಲಾಗಿದೆ. 74 ರೌಡಿ ಶೀಟರ್ಸ್ ನಾವು ಕ್ಲೋಸ್ ಮಾಡಲಾಗಿದೆ. ಎಲ್ಲರೂ 10 ವರ್ಷ ಮೇಲೆ ಇರೋರೇ ಇದ್ದಾರೆ. ಸೊ ಒಂದಷ್ಟು ಜನ ಯಂಗ್ ಹುಡುಗರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಪಟ್ಟಿಯಿಂದ ತೆಗಿತಾ ಇದ್ದಾರೆ. ಈಗ ಅವರು ಅರ್ಲಿ 20s ಆ ವಯಸ್ಸಲ್ಲಿ ಇರುವವರು ಈಗ ಸದ್ಯಕ್ಕೆ 30-32 ಥರ ಇರ್ತಾರೆ. ನಾವು 10 ವರ್ಷ ಅನ್ನೋದು ಕಂಡೀಷನ್ ಇಟ್ಕೊಂಡು ಮಾಡಲಾಗ್ತಾ ಇದೆ. ಅದರಲ್ಲಿ ಅವರ ಮೇಲೆ ಕಳೆದ 10 ವರ್ಷದಲ್ಲಿ ಯಾವುದೇ ಕೇಸ್ ಇಲ್ಲ ಮತ್ತು ಅವ್ರ ಮೇಲೆ ಆಗಿರೋ ಕೇಸಲ್ಲಿ ಟ್ರಯಲ್ ಮುಕ್ತಾಯಗೊಂಡಿದ್ದರೆ ಮಾತ್ರ ನಾವು ಕ್ಲೋಸ್ ಮಾಡಲಾಗ್ತಾ ಇದೆ. ಸೊ ರೌಡಿ ಶೀಟ್ ಓಪನ್ ಮಾಡೋದೇ ಅವರು ಯಾವುದೇ ಚಟುವಟಿಕೆ ಮಾಡಬಾರ್ದು ಅನ್ನೋದಕ್ಕೆ. ಸೊ ಜನರಲಿ ನಾವು ಬೌಂಡೌನ್ ಕೆಲಸ ಮಾಡಿಸ್ತೀವಿ BNSSಲ್ಲಿ. ಇನ್ನೂ ಗಂಭೀರವಾಗಿ ಅವರು ಇಲ್ಲಿ ಇಡಬಾರ್ದು ಅನ್ನೋದಾಗ ನಾವು ಲೋಕಲ್ AC ತಹಸೀಲ್ದಾರ್ಗೆ ಬರೆದು ಎಕ್ಸ್ಟರ್ನ್ಮೆಂಟ್ ಮಾಡ್ತೀವಿ. ಸೊ ಅವರ ಈ ಕ್ಷೇತ್ರದಲ್ಲಿ ಇರದಂಗೆ ನಾವು ನೋಡ್ಕೊಳ್ತೀವಿ. ರೌಡಿ ಪಟ್ಟಿಯಿಂದ ರಿಲೀಫ್ ಆದಮೇಲೆ ಮತ್ತೆ ಅವರೇನಾದರೂ ಗಲಾಟೆ ಅಥವಾ ಯಾವುದಾದ್ರು ರೌಡಿ ಚಟುವಟಿಕೆಯಲ್ಲಿ ಭಾಗಿಯಾದರೆ ಅವ್ರ ಮೇಲೆ ಯಾವ ಥರ ಕ್ರಮ ಇರುತ್ತೆ ಸರ್ ನೆಕ್ಸ್ಟ್? ಸೊ ಇಮ್ಮಿಡಿಯೇಟಾಗಿ ಮಾಡಿರೋ ಘಟನೆಗೆ ಏನು ಕ್ರಮ ತೊಗೋಬೇಕು ಅದು ಒಂದು FIR ಮಾಡ್ತೀವಿ, ಮತ್ತೆ ರೌಡಿ ಶೀಟ್ ಓಪನ್ ಮಾಡ್ತೀವಿ, ಮತ್ತೆ ಅವ್ರ ಮೇಲೆ ನಾವು ಈಗ ಏನು ರೌಡೀಸ್ನ ಹೆಂಗೆ ಟ್ರೀಟ್ ಮಾಡ್ತಾಯಿದ್ದೆ ಹಾಗೆ ಮಾಡಲಾಗುತ್ತೆ. ಓವರಾಲ್ ಎಷ್ಟು ತಾಲೂಕಿಂದ ಆಲ್ ಜಿಲ್ಲಾದ್ಯಂತ ಪೂರ್ತಿ 5 ಸಬ್ ಡಿವಿಷನ್ಸಿಂದ ಕರೆದು ನಾವು ಇದಕ್ಕೆ ಮುಂಚೆನೇ ನಾವು ಒಂದು ಎಕ್ಸಸೈಸ್ ಮಾಡಿದ್ದೀವಿ, ರಿಪೋರ್ಟ್ ತರಿಸ್ಕೊಂಡಿದ್ದೀವಿ ಅವ್ರ ಚಟುವಟಿಕೆಗಳ ಬಗ್ಗೆ. ಅದ್ರ ಪ್ರಕಾರನೇ ನಾವು ಈ ಎಕ್ಸಸೈಸ್ ಮಾಡಿದ್ದೀವಿ.